ಎಲ್ರಿಗೂ ನಮಸ್ತೆ. ಇವತ್ತು ತುಂಬ ಟೇಸ್ಟ್ ಡಿಫ್ರೆಂಟಾಗಿ ಒಂದು ಫಿಶ್ ಫ್ರೈ ಮಾಡ್ತಾಯಿದ್ದೀನಿ. ಅದಕ್ಕೆ ಚೆನ್ನಾಗಿ ತೊಳೆದಿರೋ ಮೀನಿದೆ, ತಿಕ್ನೆಸ್ ಈ ಥರ ಇದೆ. ಇದು ಸ್ವಲ್ಪ 1-2 ಪೀಸೇನೋ ಸ್ವಲ್ಪ ದಪ್ಪ, ಅದು ಕಟ್ ಮಾಡೋಕ್ಕಾಗಲಿಲ್ಲ. ಅದು ಸ್ವಲ್ಪ ದಪ್ಪ ಇದೆ, ನಡೆಯುತ್ತೆ ಚೆನ್ನಾಗಿ ನಿಧಾನವರಿನಲ್ಲಿ ಫ್ರೈ ಮಾಡಿದರೆ. ಅದಕ್ಕೆ ಇವಾಗ ಒಂದು ಮಸಾಲೆ ಜೋಡಿಸ್ಕೊಂಡ್ಬಿಡೋಣ. ಇದಕ್ಕೆ 1-2 ಸ್ಪೂನು ಖಾರದ ಪುಡಿ ಹಾಕೋಣ. ಇದ್ರಾಗ ಸ್ವಲ್ಪ ಕೊತ್ತಂಬರಿ ಪುಡಿನೂ ಮಿಕ್ಸ್ ಆಗಿದೆ. ಇವಾಗ 1-2.5 ಸ್ಪೂನು ಖಾರ ಪುಡಿ ಹಾಕಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಬಿಡೋಣ. ಒಂದು ಸ್ಪೂನಿಗಿಂತ ಕಡಿಮೆ ಇದೆ, ಚಿಕ್ಕ ಸ್ಪೂನಲ್ಲಿ ಉಪ್ಪು. ಮತ್ತು ಇಲ್ಲಿ ಸ್ವಲ್ಪ ಅರಿಶಿನ. ನಾನು ಅರಿಶಿನ ಹಾಕಿ ತೊಳೆದಿಲ್ಲ, ಹಾಗೇ ತೊಳೆದಿರೋದ್ರಿಂದ ಉಪ್ಪು ಹಾಕಿ, ಉಪ್ಪು ಮತ್ತು ರಾಗಿ ಹಿಟ್ಟು ಹಾಕಿ ಉಜ್ಜುತ್ತೀವಿ ನಾವು. ಸ್ವಲ್ಪ ಅರಿಶಿನ ಪುಡಿನೂ ಹಾಕಿದ್ದೀನಿ. ಸ್ವಲ್ಪ ಜೀರಿಗೆ ಪುಡಿ ಸೇರಿಸ್ಬಿಡೋಣ. ಒಂದು ಅರ್ಧ ಸ್ಪೂನಿಗಿಂತ ಕಡಿಮೆ ಜೀರಿಗೆ ಪುಡಿ. ಮತ್ತು ಕಾಳು ಮೆಣಸು ಪುಡಿ, ಇದನ್ನು ಅರ್ಧ ಸ್ಪೂನಿಗಿಂತ ಸ್ವಲ್ಪ ಜಾಸ್ತಿ ಇದೆ. ಇವಾಗ ಅರ್ಧಕ್ಕಿಂತ ಜಾಸ್ತಿ ಕೊತ್ತಂಬರಿ ಪುಡಿ, ನಮಗೆ ಖಾರ ಪುಡಿನಲ್ಲೂ ಮಿಕ್ಸ್ ಆಗಿದೆ. ಸ್ವಲ್ಪ 1/4 ಸ್ಪೂನು ಗರಂ ಮಸಾಲ ಹಾಕೋಣ. ಗರಂ ಮಸಾಲ ಹಾಕಿದ್ದೀನಿ. ಇವಾಗ 1 ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೊತಾ ಇದ್ದೀನಿ. ಇದ್ರ ಬದಲಾಗಿ ಅಕ್ಕಿ ಹಿಟ್ಟನ್ನು ಹಾಕ್ಬೋದು. ಕಾರ್ನ್ಫ್ಲೋರ್ ಆದರೆ ತುಂಬ ಚೆನ್ನಾಗಿ ಗರಿ ಗರಿ ನನಗೆ ತಿಕ್ನೆಸ್ ಬರುತ್ತೆ. ಇವಾಗ ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಂಬಿಡೋಣ. ಇವಾಗ ಒಂದು ಅರ್ಧ ನಿಂಬೆಹಣ್ಣಿನ ರಸ ಹಾಕ್ಬಿಡೋಣ, ಕರೆಕ್ಟ್ ಆಗುತ್ತೆ. ಹಾಕಿದ್ದೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಜ್ಜಿದ್ದೈತು, ನಾನು ಅದನ್ನೇ ಹಾಕಿದ್ದೀನಿ. ನುಣ್ಣಗೆ ರುಬ್ಬಾದರೂ ಹಾಕ್ಬೋದು. ಇದಕ್ಕೆ ಇವಾಗ ಯಾವುದಾದ್ರೂ ಅಡುಗೆ ಎಣ್ಣೆ ಸ್ವಲ್ಪ 2-3 ಸ್ಪೂನು ಅಡುಗೆ ಎಣ್ಣೆ ಹಾಕಿದ್ದೀನಿ. ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇವಾಗ ಕಲಸಿದ್ದೀನಿ. ಸ್ವಲ್ಪ ನೀರು ಸೇರಿಸ್ಕೊಂಬಿಡೋಣ. ತುಂಬ ತೆಳ್ಳಗೂ ಅಲ್ಲ, ತುಂಬ ಗಟ್ಟಿನೂ ಅಲ್ಲ, ಹಾಗೆ ನಾವು ಕಲಿಸ್ಕೋಬೇಕಾಗುತ್ತೆ. ಸ್ವಲ್ಪ ತುಂಬ ಗಟ್ಟಿ ಆದ್ರೂ ಹಿಡಿಯಲ್ಲ, ತೆಳ್ಳಗಾದ್ರೂ ಹಿಡಿಯಲ್ಲ. ಇದು ಅದಕ್ಕೆ ಕಲಿಸಿದ್ದೀನಿ ಸಾಕು, ತುಂಬ ತೆಳ್ಳಗಾದ್ರೂ ಹಿಡಿಯಲ್ಲ. ಇವಾಗ ಒಂದೊಂದೇ ಪೀಸಿಗೆ ಹಚ್ಕೊಂಬಿಡೋಣ. ಸ್ವಲ್ಪ ಕೊತ್ತಂಬರಿ ಪುಡಿ ಮಿಕ್ಸ್ ಆಗಿಬಿಟ್ಟಿದೆ ಖಾರದ ಪುಡಿನಲ್ಲಿ, ಹಾಗಾಗಿ ರೆಡ್ ಬರಲ್ಲ, ಕೆಂಪು ಬರಲ್ಲ, ಸ್ವಲ್ಪ ಬೆಳ್ಳಗೇ ಈ ಥರ ಎಲ್ಲ ಕ್ಲೀನಾಗಿ 2 ಸೈಡು ಹಚ್ಕೊಂಬಿಡೋಣ. ಎಲ್ಲ ಪೀಸಿಗೂ ಇದೇ ಥರ. ಇವಾಗ ಎಲ್ಲ ಕ್ಲೀನಾಗಿ ಕೋಟ್ ಆಗಿದೆ. ಇವಾಗ ಇದನ್ನು ಕೊನೆ ಪಕ್ಷ ಒಂದು 30ರಿಂದ 1 ಗಂಟೆ ಟೈಮ್ ಇದ್ದರೆ 1 ಗಂಟೆ 2 ಗಂಟೆನೂ ಬಿಡ್ಬೋದು. ಫ್ರೀಜರಲ್ಲಿ ಇಟ್ಟರಂತೂ ತುಂಬ ಚೆನ್ನಾಗಿ ಹಿಡಿಯುತ್ತೆ ಉಪ್ಪು ಖಾರ ಎಲ್ಲ. ಇವಾಗ ನಾನು ಹಾಗೇ 1 ಗಂಟೆ ಬಿಡ್ತಾ ಇದ್ದೀನಿ ನೆನೆಲಿ ಇದು. ಇವಾಗ ನಾನು ಉಪ್ಪು ಖಾರ ಎಲ್ಲ ಹಚ್ಚಿಬಿಟ್ಟು ನಾನೊಂದು 2 ಗಂಟೆ ಬಿಟ್ಟಿದ್ದೆ, ನನಗೆ ಟೈಮ್ ಇತ್ತು. ಆದ್ದರಿಂದ ಈ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿದಿದೆ. ಒಂದು ಬಾಣಲೆ ಸ್ವಲ್ಪ ಎಣ್ಣೆ ಹಾಕೋಣ, ತುಂಬ ಜಾಸ್ತಿ ಬೇಡ, ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದಿದೆ. ಸ್ವಲ್ಪ ಕರಿಬೇವು ಪಟ್ಟಿಗೆ ನಾನು ಫ್ರೈ ಮಾಡ್ಕೊಂಡಿದ್ದೇನೆ. ಇದು ತುಂಬಾ ಟೇಸ್ಟ್ ಕೊಡುತ್ತೆ ಮೀನಿಗೆ, ಹಾಗಾಗಿ ಇಲ್ಲಿ ಕರಿಬೇವನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ತೆಕ್ಕೊಂಡಿದ್ದೇನೆ. ಇವಾಗ ಒಂದೊಂದು ಫಿಶ್ ಹಾಕ್ಬಿಡೋಣ. ತುಂಬ ಎಣ್ಣೆ ಕಾಯೋದೇನು ಬೇಡ, ಮೀಡಿಯಮ್ಮಾದರೆ ತುಂಬ ಚೆನ್ನಾಗಿ ಕರಿಯುತ್ತೆ ಫಿಶ್ಶು. ಇವಾಗ ನಾನು ಇಷ್ಟು 4 ಹಾಕಿಬಿಟ್ಟು ಕರಿಯೋಣ. ಇಲ್ಲಿ ಪ್ಲೇಟ್ ಮುಚ್ಚಿದ್ದೀನಿ. 2 ನಿಮಿಷ ಆಗಿದೆ. ಇವಾಗ ಸ್ವಲ್ಪ ಟರ್ನ್ ಮಾಡೋಣ. ಟರ್ನ್ ಮಾಡಿ ಬೇಯಿಸಿದರೆ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ. ನಿಧಾನೂರಿನಲ್ಲೇ ಇದೆ ಇದು, ಹೈ ಫ್ಲೇಮಲ್ಲೇನಿಲ್ಲ. ಹಿಂಗಾದರೆ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ. ಇವಾಗ ಮತ್ತೆ ತಿರ್ಗಾ ಮುಚ್ಚಳ ಮುಚ್ಚಿಬಿಟ್ಟು ಇದೇ ಮೀಡಿಯಮ್ ಊರಿನಲ್ಲಿ ಇಟ್ಟು ಫ್ರೈ ಮಾಡೋಣ. ಮುಚ್ಚಳ ಮುಚ್ಚಿ ಮತ್ತೆ 3 ನಿಮಿಷ ನಾನು ಫ್ರೈ ಮಾಡಿದ್ದೆ. ಇವಾಗ ಇದನ್ನು ಟರ್ನ್ ಮಾಡೋಣ. ಟರ್ನ್ ಮಾಡಿ ಬೇಯಿಸ್ಬೇಕು ನಿಧಾನೂರಿನಲ್ಲಿ, ತುಂಬ ಸಣ್ಣೂರಿನಲ್ಲಿ ಇಟ್ಬಿಟ್ಟು ಬೇಯಿಸಿದ್ದೀನಿ. ತುಂಬ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇದು ಚೆನ್ನಾಗಿ ಫ್ರೈ ಆಗಿದೆ. ಈ ಸೈಡು ಇನ್ನೊಂದು 2 ನಿಮಿಷ ಬಿಟ್ಬಿಡೋಣ. ಮುಚ್ಚಳ ಮುಚ್ಚಿಬಿಟ್ಟು ಸಣ್ಣೂರಿನಲ್ಲೇ ಇನ್ನೊಂದು 2 ನಿಮಿಷ ಬಿಡೋಣ. ಚೆನ್ನಾಗಿ ಫ್ರೈ ಆಗಿದೆ, ತೆಕ್ಕೊಂಬಿಡೋಣ. ಇವಾಗ ಒಂದೊಂದು ಪೀಸನ್ನು ತೆಕ್ಕೊಂಬಿಡೋಣ. ಇವಾಗ ಎಲ್ಲ ಪೀಸನ್ನು ತುಂಬ ಚೆನ್ನಾಗಿ ಫ್ರೈ ಆಗಿದೆ, ತೆಗೆಯೋಣ. ಈ ಮಸಾಲೆ ಎಲ್ಲ ತೆಕ್ಕೊಂಬಿಡೋಣ. ಮತ್ತೆ ತಿರ್ಗಿ ನಾವು ಫಿಶ್ ಹಾಕಿದಾಗ ಸೀದೋಗ್ಬಿಡುತ್ತೆ. ಹಾಗಾಗಿ ಮಸಾಲೆನ
ಒಂದು ಪ್ಲೇಟಿಗೆ ತೆಕ್ಕೊಂಬಿಟ್ಟು ಇನ್ನು ಉಳಿದ ಮೀನನ್ನು ಫ್ರೈ ಮಾಡ್ಕೊಂಬಿಡೋಣ. ಫ್ರೈ ಆಗಿದೆ, ಗ್ಯಾಸ್ ಆಫ್ ಮಾಡಿ ತೆಕ್ಕೊಂಬಿಡೋಣ. ತುಂಬ ಚೆನ್ನಾಗಿ ಫ್ರೈ, ಫಸ್ಟಿನ ಹಾಕಿದ್ದಕ್ಕಿಂತ ಇದು ತುಂಬ ಚೆನ್ನಾಗಿ ಫ್ರೈ ಆಯಿತು. ಸ್ವಲ್ಪ ಎಣ್ಣೆ ಕಾದಿತ್ತು, ನಾನು ಅವಾಗ ಇನ್ನೂ ಸ್ವಲ್ಪ ಎಣ್ಣೆ ಕಾಯಿಸಬೇಕಾಯಿತು ಅನ್ನಿಸ್ತು. ತುಂಬ ಚೆನ್ನಾಗಿ ಫ್ರೈ ಆಗಿದೆ, ತೆಕ್ಕೊಂಬಿಡೋಣ. ಇವತ್ತು ತುಂಬ ಚೆನ್ನಾಗಿ ಫ್ರೈ ಆಗಿದೆ. ನಾವು ಹಾಕಿರೋ ಮಸಾಲೆ ಎಲ್ಲ ತುಂಬ ಪರ್ಫೆಕ್ಟ್ ಆಗಿದೆ. ಸ್ವಲ್ಪ ಉಪ್ಪು ಕಡಿಮೆ ಇತ್ತು, ಮೇಲೆ ಹಾಕಿದೆ. ಹಂಗಾಗಿ ಈ ಥರ ಮತ್ತೆ ಇದು ನಾಳೆ ಬೆಳಗ್ಗೆ ತಿನ್ನೋಕ್ಕಂತೂ ತುಂಬ ಟೇಸ್ಟ್ ಆಗುತ್ತೆ. 3-4 ಗಂಟೆ ಬಿಟ್ಟು ತಿನ್ನಬೇಕು, ಅಥವಾ ಬಿಸಿ ಬಿಸಿ ತಿಂದ್ರೂ ತುಂಬ ಚೆನ್ನಾಗಿರುತ್ತೆ. ನಾನೊಂದು 2 ಗಂಟೆ 2.5 ಗಂಟೆ ಅದನ್ನು ಉಪ್ಪು ಖಾರ ಹಾಕ್ಬಿಟ್ಟು ನೆನೆಯಕ್ಕೆ ಬಿಟ್ಟಿದ್ದರಿಂದ ತುಂಬ ಚೆನ್ನಾಗಿ ಹಿಡಿದಿರುತ್ತೆ. ಸಾಕು, ಫ್ರೈ ಮಾಡಿಬಿಟ್ರೆ ಬಿಸಿದೇ ತಿನ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.